ಹಾಯ್ ಫ್ರೆಂಡ್ಸ್, ರಾಜ್ಯದ ಪವರ್ಫುಲ್ ಕುಟುಂಬಗಳು ಯಾವುದು? ರಾಜಕೀಯದಲ್ಲಿ ಇವರು ಎಷ್ಟು ಹಿಡಿತ ಹೊಂದಿದ್ದಾರೆ? ಹೆಚ್ಚು ಜನ ಅಧಿಕಾರದಲ್ಲಿರುವ ಕುಟುಂಬ ಯಾವುದು? ರಾಜಕೀಯವಾಗಿ ಸ್ಟ್ರಾಂಗ್ ಇರೋ ಕುಟುಂಬಗಳ ಸಮುದಾಯ ಯಾವುದು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಎಚ್.ಡಿ. ದೇವೇಗೌಡ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ರಾಜ್ಯದಲ್ಲಿ ತಮ್ಮದೇ ಕೋಟೆ ಕಟ್ಟಿದವರು ದೇವೇಗೌಡರು. ಜೆಡಿಎಸ್ನ ದಳಪತಿ. 8 ಬಾರಿ ವಿಧಾನಸಭೆ ಮತ್ತು 6 ಸಲ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ. 1994ರಲ್ಲಿ ಇವರು ರಾಜ್ಯದ ಸಿಎಂ ಆದ್ರು. 1996ರಲ್ಲಿ ದೇಶದ ಪ್ರಧಾನಿಯೂ ಆಗಿ ರಾಜ್ಯದಿಂದ ಈ ಹುದ್ದೆಗೇರಿದ ಏಕೈಕ ವ್ಯಕ್ತಿ ಎನಿಸಿಕೊಂಡಿದ್ದಾರೆ. ಇವರ ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು ಕೂಡ ರಾಜಕೀಯದಲ್ಲಿದ್ದಾರೆ. ಎರಡನೇ ಮಗ ಎಚ್.ಡಿ. ರೇವಣ್ಣ 5 ಸಲ ಶಾಸಕರಾಗಿದ್ದು 2 ಸಲ ಸಚಿವರೂ ಆಗಿ ಕೆಲಸ ಮಾಡಿದ್ದಾರೆ. ರೇವಣ್ಣ ಪತ್ನಿ ಹಾಸನ ಜಿಲ್ಲಾ ಪಂಚಾಯಿತಿಗೆ ಆಯ್ಕೆಯಾಗಿದ್ರು. ಮಕ್ಕಳಲ್ಲಿ ಪ್ರಜ್ವಲ್ ರೇವಣ್ಣ ಹಾಸನದಿಂದ 2019ರಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ದು ಈ ಸಲವೂ ಸ್ಪರ್ಧಿಸಿದ್ದಾರೆ. ಅದೇ ರೀತಿ ಸೂರಜ್ ರೇವಣ್ಣ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಇನ್ನು ದೇವೇಗೌಡರ 3ನೇ ಮಗ ಎಚ್.ಡಿ. ಕುಮಾರಸ್ವಾಮಿ 2 ಸಲ ಲೋಕಸಭೆ ಮತ್ತು 5 ಸಲ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. 2 ಸಲ ರಾಜ್ಯದ ಸಿಎಂ ಆಗಿಯೂ ಕೆಲಸ ಮಾಡಿದ್ದಾರೆ. ಈ ಸಲ ಮಂಡ್ಯದಿಂದ ಕಣಕ್ಕೆ ಇಳಿದಿದ್ದಾರೆ. ಇವರ ಪತ್ನಿ ಅನಿತಾ ಕುಮಾರಸ್ವಾಮಿ 2 ಸಲ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಪುತ್ರ ನಿಖಿಲ್ 2019ರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ, 2023ರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು, ವಿನ್ ಆಗ್ಲಿಲ್ಲ. ಇನ್ನು ದೇವೇಗೌಡರ ಅಳಿಯ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಈ ಸಲ ಬಿಜೆಪಿ ಸೇರಿದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ ಕಣಕ್ಕೆ ಇಳಿದಿದ್ದಾರೆ. ದೇವೇಗೌಡರದ್ದು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಕುಟುಂಬವಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬ ಕಲಬುರಗಿಯಲ್ಲಿ ದೊಡ್ಡ ಮಟ್ಟದ ಹಿಡಿತ ಹೊಂದಿದೆ. ಕಾಂಗ್ರೆಸ್, ಅದರಲ್ಲೂ ಗಾಂಧಿ ಕುಟುಂಬದ ಮೇಲೆ ತುಂಬಾ ನಿಷ್ಠೆ ಹೊಂದಿರೋ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ಇವರು 9 ಬಾರಿ ಶಾಸಕ, 2 ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ರು. ಈಗ ರಾಜ್ಯಸಭೆ ಸಂಸದರ ಜೊತೆಗೆ ಕಾಂಗ್ರೆಸ್ ಅಧ್ಯಕ್ಷರೂ ಆಗಿದ್ದಾರೆ. ಇವರ 2ನೇ ಮಗ ಪ್ರಿಯಾಂಕ್ ಖರ್ಗೆ ಕೂಡ ರಾಜ್ಯ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದಾರೆ. 2013ರಿಂದ ಚಿತ್ತಾಪುರದಿಂದ ಸತತ 3 ಬಾರಿ ಶಾಸಕರಾಗಿದ್ದಾರೆ. ಈಗ 2ನೇ ಬಾರಿಗೆ ಸಚಿವರೂ ಆಗಿದ್ದಾರೆ. ಖರ್ಗೆ ಅಳಿಯ ರಾಧಾಕೃಷ್ಣ ದೊಡ್ಮನಿ ಈ ಸಲ ಕಲಬುರಗಿ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧಿಸಿದ್ದಾರೆ. ಅಂದಹಾಗೆ ಇವರದ್ದು ದಲಿತ ಸಮುದಾಯಕ್ಕೆ ಸೇರಿದ ಕುಟುಂಬವಾಗಿದೆ. ಬಿ.ಎಸ್. ಯಡಿಯೂರಪ್ಪ ರಾಜ್ಯ ಬಿಜೆಪಿ ಭೀಷ್ಮ ಅಂತಲೇ ಕರೆಯಲ್ಪಡೋ ನಾಯಕ ಬಿ.ಎಸ್. ಯಡಿಯೂರಪ್ಪ ಇವರು 6 ಸಲ ಶಾಸಕರಾಗಿ 1 ಸಲ ಸಂಸದರೂ ಆಗಿದ್ದಾರೆ. ಜೊತೆಗೆ 4 ಸಲ ಸಿಎಂ ಆಗಿರೋ ಇವರು 1 ಸಲ ಡಿಸಿಎಂ ಆಗಿ ವಿಪಕ್ಷ ನಾಯಕರಾಗಿಯೂ ಕೆಲಸ ಮಾಡಿದ್ದಾರೆ. ಇವರ ಮಕ್ಕಳಾದ ವಿಜಯೇಂದ್ರ ಮತ್ತು ರಾಘವೇಂದ್ರ ಕೂಡ ರಾಜಕೀಯದಲ್ಲಿದ್ದಾರೆ. ವಿಜಯೇಂದ್ರ ಜಸ್ಟ್ 1 ಸಲ ಶಾಸಕರಾಗಿದ್ರೂ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ. ಇನ್ನು ಬಿ.ವೈ. ರಾಘವೇಂದ್ರ 3 ಸಲ ಸಂಸದ ಮತ್ತು 1 ಸಲ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಈ ಸಲವೂ ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಇವರದ್ದು ಲಿಂಗಾಯತ ಸಮುದಾಯಕ್ಕೆ ಸೇರಿದ ಕುಟುಂಬವಾಗಿದೆ. ಜಾರಕಿಹೊಳಿ ಬ್ರದರ್ಸ್ ದೊಡ್ಡವರಾದ ರಮೇಶ್ ಜಾರಕಿಹೊಳಿ 7 ಬಾರಿ ಶಾಸಕರಾಗಿದ್ದಾರೆ. 3 ಸಲ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಮೊದಲು ಕಾಂಗ್ರೆಸ್ನಲ್ಲಿದ್ದ ಇವರು ಈಗ ಬಿಜೆಪಿಯಲ್ಲಿದ್ದಾರೆ. 2ನೇ ಅವರು ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿದ್ದು ಸಿದ್ದರಾಮಯ್ಯಗೆ ಪರಮಾಪ್ತರಾಗಿದ್ದಾರೆ. ಇವರು 4 ಸಲ ವಿಧಾನಸಭೆ ಶಾಸಕರಾಗಿ 2 ಸಲ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. 3ನೇ ಬಾರಿಗೆ ಸಚಿವರೂ ಆಗಿದ್ದಾರೆ. 3ನೇ ಅವರು ಬಾಲಚಂದ್ರ ಜಾರಕಿಹೊಳಿ. ಬಿಜೆಪಿ ನಾಯಕರಾದ ಇವರು 3 ಸಲ ಶಾಸಕರಾಗಿ ಈ ಮಧ್ಯೆ 2 ಸಲ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ಗಳ ಪೈಕಿ 4ನೇ ಅವರು ಭೀಮಾಶಿ ಜಾರಕಿಹೊಳಿ. ಇವರು 1 ಬಾರಿ ತನ್ನ ಅಣ್ಣ ರಮೇಶ್ ಜಾರಕಿಹೊಳಿ ವಿರುದ್ಧವೇ ಸ್ಪರ್ಧಿಸಿ ಸೋಲು ಕಂಡಿದ್ರು. ಆಮೇಲೆ ರಾಜಕೀಯದಿಂದ ದೂರ ಇದ್ದಾರೆ. 5ನೇ ಅವರು ಲಖನ್ ಜಾರಕಿಹೊಳಿ. 2019ರ ಗೋಕಾಕ್ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಅಣ್ಣ ರಮೇಶ್ ವಿರುದ್ಧ ಸೋತಿದ್ರು. ಇವರದ್ದು ಎಸ್ಟಿ ಸಮುದಾಯಕ್ಕೆ ಸೇರಿದ ಕುಟುಂಬವಾಗಿದೆ. ಎಸ್ ಬಂಗಾರಪ್ಪ
ರಾಜ್ಯ ರಾಜಕಾರಣದಲ್ಲಿ ಎಸ್ ಬಂಗಾರಪ್ಪ ಕುಟುಂಬ ಕೂಡ ಸ್ಟ್ರಾಂಗ್ ಅಂತ ಹೇಳಬಹುದು. ದಿವಂಗತ ಬಂಗಾರಪ್ಪ 7 ಸಲ ಶಾಸಕರಾಗಿ, 4 ಸಲ ಸಂಸದರಾಗಿ, 4 ಸಲ ಸಚಿವರಾಗಿ, 1 ಸಲ ಸಿಎಂ ಆಗಿ, ವಿಪಕ್ಷ ನಾಯಕರಾಗಿ, ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ರು. ಇವರ ಮಕ್ಕಳಲ್ಲಿ 3 ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದಾರೆ. ಕುಮಾರ್ ಬಂಗಾರಪ್ಪ ಸದ್ಯ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದು 4 ಸಲ ಶಾಸಕ, 1 ಸಲ ಸಚಿವರು ಆಗಿದ್ದಾರೆ. ಇನ್ನು ಮಧು ಬಂಗಾರಪ್ಪ ಸದ್ಯ ಕಾಂಗ್ರೆಸ್ನಲ್ಲಿದ್ದು 2 ಸಲ ಶಾಸಕರಾಗಿದ್ದಾರೆ, ಹಾಲಿ ಸಚಿವರು ಆಗಿದ್ದಾರೆ. ಇನ್ನು ಶಿವರಾಜ್ ಕುಮಾರ್ ಹೆಂಡತಿ ಗೀತಾ ಶಿವರಾಜ್ ಕುಮಾರ್, ಇವರು 2004ರಲ್ಲಿ ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ರು. ಈ ಸಲ ಮತ್ತೆ ಕಾಂಗ್ರೆಸ್ನಿಂದ ಶಿವಮೊಗ್ಗದಲ್ಲಿ ಕಣಕ್ಕೆ ಇಳಿದಿದ್ದಾರೆ. ಇವರದ್ದು ಈಡಿಗ ಸಮುದಾಯಕ್ಕೆ ಸೇರಿದ ಕುಟುಂಬವಾಗಿದೆ. ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬ ಕೂಡ ರಾಜಕೀಯದಲ್ಲಿ ಹಿಡಿತ ಹೊಂದಿದೆ. ಇವರು 8 ಸಲ ಶಾಸಕರಾಗಿ, 5 ಸಲ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಇವರ ಸಹೋದರ ಡಿಕೆ ಸುರೇಶ್ ಕೂಡ ರಾಜಕೀಯದಲ್ಲಿದ್ದು 3 ಸಲ ಸಂಸದರಾಗಿದ್ದಾರೆ. ಈ ಸಲವೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಶಾಮನೂರು ಶಿವಶಂಕರಪ್ಪ, ಇಡೀ ದೇಶದಲ್ಲೇ ವಯಸ್ಸಾದ ಶಾಸಕ ಎನಿಸಿಕೊಂಡಿರೋ ಶಾಮನೂರು ಶಿವಶಂಕರಪ್ಪ ಕುಟುಂಬ ಕೂಡ ರಾಜಕೀಯದಲ್ಲಿ ಪ್ರಬಲವಾಗಿದೆ. ಅಪ್ಪಟ ಕಾಂಗ್ರೆಸ್ ಕುಟುಂಬ ಇವರದ್ದಾಗಿದೆ. ಇವರು 6 ಸಲ ಶಾಸಕರಾಗಿದ್ದು 1 ಸಲ ಸಂಸದರಾಗಿದ್ದಾರೆ. ಸಚಿವರಾಗಿ ಕೆಲಸ ಮಾಡಿದ ಅನುಭವವೂ ಇವರಿಗಿದೆ. ಇವರ ಮಗ SS ಮಲ್ಲಿಕಾರ್ಜುನ್ 4 ಸಲ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಇದೀಗ 3ನೇ ಬಾರಿಗೆ ಸಚಿವರೂ ಆಗಿದ್ದು, ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಸೇರಿದ ಕುಟುಂಬ ಇವರದ್ದಾಗಿದೆ. ಸಿದ್ದರಾಮಯ್ಯ, ರಾಜ್ಯದ ಪವರ್ಫುಲ್ ಕುಟುಂಬಗಳಲ್ಲಿ ಸಿದ್ದರಾಮಯ್ಯ ಕುಟುಂಬ ಕೂಡ ಬರುತ್ತೆ. ಸಿದ್ದರಾಮಯ್ಯ ಇಲ್ಲಿಯವರೆಗೆ 9 ಬಾರಿ ಶಾಸಕರಾಗಿದ್ದಾರೆ, 5 ಸಲ ಸಚಿವರಾಗಿ, 2 ಸಲ ಡಿಸಿಎಂ ಆಗಿ, 2 ಸಲ ಸಿಎಂ, ವಿಪಕ್ಷ ನಾಯಕರಾಗಿಯೂ ಕೆಲಸ ಮಾಡಿದ್ದಾರೆ. ಇವರ ಮಗ ರಾಕೇಶ್ ಕೂಡ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ರು. ಆದ್ರೆ 2016ರಲ್ಲಿ ಇವರು ವಿಧಿವಶರಾದ್ರು. ಹೀಗಾಗಿ 2ನೇ ಮಗ ಯತೀಂದ್ರ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. 2018ರಲ್ಲಿ ವರುಣಾ ಕ್ಷೇತ್ರದಲ್ಲಿ ವಿನ್ ಕೂಡ ಆದ್ರು. ಇವರದ್ದು ಕುರುಬ ಸಮುದಾಯಕ್ಕೆ ಸೇರಿದ ಕುಟುಂಬವಾಗಿದೆ. ರೆಡ್ಡಿ ಕುಟುಂಬ, ರಾಜ್ಯ ರಾಜಕಾರಣದಲ್ಲಿ ಜನಾರ್ದನ ರೆಡ್ಡಿ ಕುಟುಂಬ ಕೂಡ ಪ್ರಮುಖವಾಗಿದೆ. ಸದ್ಯ ಬಿಜೆಪಿಯಲ್ಲಿರೋ ಜನಾರ್ದನ ರೆಡ್ಡಿ 2 ಸಲ ವಿಧಾನಸಭೆ ಶಾಸಕರಾಗಿ ಆಯ್ಕೆ ಆಗಿದ್ದು, 1 ಸಲ ಸಚಿವರು ಆಗಿದ್ದಾರೆ, 1 ಸಲ ವಿಧಾನ ಪರಿಷತ್ ಸದಸ್ಯರು ಆಗಿದ್ರು. ಇವರ ಸಹೋದರರಾದ ಕರುಣಾಕರ ರೆಡ್ಡಿ ಕೂಡ ಬಿಜೆಪಿಯಲ್ಲಿದ್ದು 2 ಸಲ ಶಾಸಕ, 1 ಸಲ ಸಂಸದರಾಗಿದ್ದಾರೆ, 1 ಸಲ ಸಚಿವರು ಆಗಿದ್ದಾರೆ. ಜನಾರ್ದನ ರೆಡ್ಡಿಯ ಮತ್ತೋರ್ವ ಸಹೋದರ ಸೋಮಶೇಖರ್ ರೆಡ್ಡಿ, ಇವರು 2 ಸಲ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಇವರದ್ದು ರೆಡ್ಡಿ ಸಮುದಾಯವಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಕಾಂಗ್ರೆಸ್ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ 2 ಸಲ ಶಾಸಕಿಯಾಗಿದ್ದು ಈಗ ಸಚಿವೆಯೂ ಆಗಿದ್ದಾರೆ. ಇವರ ಸಹೋದರ ಚನ್ನರಾಜ್ ಬಸವರಾಜ್ ಹಟ್ಟಿಹೊಳಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮೃಣಾಲ್ ಹೆಬ್ಬಾಳ್ಕರ್ ಈ ಸಲ ಬೆಳಗಾವಿ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಇವರದ್ದು ಲಿಂಗಾಯತ ಸಮುದಾಯಕ್ಕೆ ಸೇರಿದ ಕುಟುಂಬವಾಗಿದೆ. KH ಮುನಿಯಪ್ಪ, ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲಿ ಒಬ್ಬರಾದ ಮುನಿಯಪ್ಪ 7 ಸಲ ಸಂಸದ, 1 ಸಲ ಶಾಸಕರಾಗಿದ್ದಾರೆ. ಕೇಂದ್ರದಲ್ಲಿ 2 ಸಲ ಸಚಿವರಾಗಿ ಕೆಲಸ ಮಾಡಿದ್ದು ರಾಜ್ಯದಲ್ಲಿ ಹಾಲಿ ಸಚಿವರಾಗಿದ್ದಾರೆ. ಇವರ ಮಗಳು ರೂಪಕಲಾ ಶಶಿಧರ್ 2 ಸಲ ಶಾಸಕಿಯಾಗಿ ಆಯ್ಕೆ ಆಗಿದ್ದಾರೆ. ಇವರು SC ಸಮುದಾಯಕ್ಕೆ ಸೇರಿದ್ದಾರೆ. ರಾಮಲಿಂಗಾರೆಡ್ಡಿ, ಕಾಂಗ್ರೆಸ್ ನಾಯಕರಾದ ರಾಮಲಿಂಗಾರೆಡ್ಡಿ 7 ಸಲ ಶಾಸಕರಾಗಿ 5 ಸಲ ಸಚಿವರಾಗಿ ಆಯ್ಕೆ ಆಗಿದ್ದಾರೆ. ಪಕ್ಷದಲ್ಲೂ ವಿವಿಧ ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. ಇವರ ಮಗಳು ಸೌಮ್ಯಾ ರೆಡ್ಡಿ ಕೂಡ ರಾಜಕೀಯದಲ್ಲಿದ್ದು 1 ಸಲ ಶಾಸಕಿಯಾಗಿ ಆಯ್ಕೆ ಆಗಿದ್ದಾರೆ. ಈ ಸಲ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಲೋಕಸಭಾ ಅಖಾಡಕ್ಕೆ ಇಳಿದಿದ್ದಾರೆ. ಇವರದ್ದು ರೆಡ್ಡಿ ಸಮುದಾಯಕ್ಕೆ ಸೇರಿದ ಕುಟುಂಬವಾಗಿದೆ. ಜೊಲ್ಲೆ ಕುಟುಂಬ, ಜೊಲ್ಲೆ ಕುಟುಂಬದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಪತ್ನಿ ಶಶಿಕಲಾ ಜೊಲ್ಲೆ ಇಬ್ಬರೂ ರಾಜಕೀಯದಲ್ಲಿದ್ದಾರೆ. ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ 1 ಸಲ ಸಂಸದರಾಗಿದ್ದಾರೆ. ಶಶಿಕಲಾ ಜೊಲ್ಲೆ 3 ಸಲ ಶಾಸಕಿಯಾಗಿ 1 ಸಲ ಸಚಿವೆಯಾಗಿ ಆಯ್ಕೆ ಆಗಿದ್ದಾರೆ. ಇವರದ್ದು ಲಿಂಗಾಯತ ಸಮುದಾಯದ ಕುಟುಂಬವಾಗಿದೆ. ಫ್ರೆಂಡ್ಸ್, ಇದು ರಾಜ್ಯ ರಾಜಕೀಯದಲ್ಲಿ ಹಿಡಿತ ಹೊಂದಿರೋ ಕುಟುಂಬಗಳ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ?
ಇವುಗಳ ಪೈಕಿ ರಾಜ್ಯ ರಾಜಕೀಯದಲ್ಲಿ ಪವರ್ಫುಲ್ ಕುಟುಂಬ ಯಾವುದು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.